ಸದ್ಯ ನಿಮ್ಗೆ ಗೊತ್ತಿರೋ ಹಾಗೆ ದರ್ಶನ್ ಈಗ ಪರಪರ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಒಂದು ತಿಂಗಳ ಅವಧಿಯಲ್ಲೇ ದರ್ಶನ್ರನ್ನ ಸುಮಾರು 30 ಮಂದಿ ಭೇಟಿ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. 30 ಮಂದಿ. ಈಗ ಸಾಮಾನ್ಯ ಖೈದಿಗಳಿಗಿಂತ ಅವಕಾಶ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ದರ್ಶನ್ ಅವರನ್ನ 30 ಮಂದಿ ಭೇಟಿ ಮಾಡಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ, ಸಹೋದರ ದಿನಕರ್ ಸೇರಿ 30 ಮಂದಿ ಭೇಟಿಯಾಗಿದ್ದಾರೆ. ಜೂನ್ 25ನೇ ತಾರೀಕಿನಿಂದ ಜುಲೈ 26ರ ಅವಧಿಯಲ್ಲಿ 30 ಜನರ ಭೇಟಿಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ 4 ಬಾರಿ ಜೈಲಿಗೆ ಆಗಮಿಸಿದಾರಂತೆ. ಜುಲೈ 1ನೇ ತಾರೀಕಿನಂದು ಜೈಲಿಗೆ ದರ್ಶನ್ ಅವರ ತಾಯಿ ಮೀನಾ ಅವರು ಭೇಟಿ ಕೊಟ್ಟಿದ್ರು. ಅವ್ರ ಸಹೋದರ 3 ಬಾರಿ ಭೇಟಿ ಮಾಡಿದ್ದಾರೆ. RTI ಅರ್ಜಿಯಲ್ಲಿ ನಟ ದರ್ಶನ್ ಅವರ ಭೇಟಿ ಮಾಡಿರುವಂತಹ ಲಿಸ್ಟ್ ಈಗ ನಾವು ಗಮನಿಸಿರಬಹುದಾಗಿದೆ. ಕೊಲೆ ಆರೋಪಿ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿಯವರು ಹಲವು ಬಾರಿ ಭೇಟಿ ಮಾಡಿದ್ದಾರೆ. ಸ್ನೇಹಿತೆ ಅಂತ ಹೇಳಿ ನಟಿ ರಕ್ಷಿತಾ ಅವರು ಕೂಡ ದರ್ಶನ್ ಅವರನ್ನ ಭೇಟಿ ಮಾಡಿದ್ದಾರೆ. ಆಮೇಲೆ ತಂಗಿ ಅಂತ ನಮೂದಿಸಿ ಪವಿತ್ರ ಅವರ ಸ್ನೇಹಿತೆ ಸಮತಾ ಅವರು ಕೂಡ ದರ್ಶನ್ ಅವರನ್ನ ಭೇಟಿ ಮಾಡಿದ್ದಾರೆ. ವಿಜಯಲಕ್ಷ್ಮಿ ಹಾಗೆ ಅವರ ಮಗ ವಿನೀಶ್ ಜೊತೆಗೆ ಸೋದರ ಸುಶಾಂತ್ ಅಂದ್ರೆ ಸೋದರ ಅಳಿಯ ಸುಶಾಂತ್ ಹಾಗೆ ಚಂದ್ರಶೇಖರ್ ಇವರೆಲ್ಲ ಮೇಲಿನ ಮೇಲೆ ಭೇಟಿ ಮಾಡಿದ್ದಾರೆ. ಆಮೇಲೆ ನಟ ಧನ್ವೀರ್ ಅವರು ಕೂಡ ಭೇಟಿ ಮಾಡಿದ್ದಾರೆ. ಮತ್ತೆ ಚಂದ್ರಶೇಖರ್ ಅಂತ ಜುಲೈ 11ನೇ ತಾರೀಕಿನಂದು ನಾಗೇಶ್, ಸುನೀಲ್, ಶಿವಕುಮಾರ್ ಅಂತ ಇವರೆಲ್ಲ ಭೇಟಿ ಮಾಡಿದ್ದಾರೆ. ಜುಲೈ 15ನೇ ತಾರೀಕೆಂದು ಮತ್ತೆ ಪತ್ನಿ ವಿಜಯಲಕ್ಷ್ಮಿ, ಆಮೇಲೆ ನಿತಿನ್ ಅಂತ ಒಬ್ರು, ಅನುಷ್ ಶೆಟ್ಟಿ ಅಂತ ಅವರು ಭೇಟಿ ಮಾಡಿದ್ದಾರೆ. ಜುಲೈ 19ನೇ ತಾರೀಕಿನಂದು ದರ್ಶನ್ ಪುಟ್ಟಣಯ್ಯ ಶಾಸಕರು ಅವರು, ಆಮೇಲೆ ರಾಘವ, ತರುಣ್ ಸುಧೀರ್ ಇವರೆಲ್ಲ ಭೇಟಿ ಮಾಡಿದ್ದಾರೆ. ಹೇಮಂತ, ನವೀನ, ಕೀರ್ತನ್ ಕುಮಾರ್ ಅಂತೆಲ್ಲ. ಜುಲೈ 22ನೇ ತಾರೀಕಿನಂದು ವಿನೋದ್ ರಾಜ್ ಭೇಟಿಯಾಗಿದ್ದಾರೆ. ದಿನಕರ್, ಸುಶಾಂತ್ ನಾಯ್ಡು ಅವರು ಕೂಡ ಭೇಟಿಯಾಗಿದ್ದಾರೆ. ಹೀಗೆ ಆಮೇಲೆ ಈ ಗ್ಯಾಪ್ನಲ್ಲೇ ಸಾಧು ಕೋಕಿಲ, ಸಚ್ಚಿದಾನಂದ, ಹರಿಕೃಷ್ಣ, ರಾಮಮೂರ್ತಿ, ಭೋಜರಾಜ ಇವ್ರುಗಳೆಲ್ಲ ಭೇಟಿ ಮಾಡಿದ್ದಾರೆ. 30 ಮಂದಿ ಭೇಟಿ ಮಾಡಿದ್ದಾರೆ. ಅದಕ್ಕೆ ಹೇಳಿದ್ದು ಇದು RTIನಲ್ಲೇ ಸಿಕ್ಕಿರುವಂಥ ಮಾಹಿತಿ. ಸಾಮಾನ್ಯ ಖೈದಿಗಳಿಗೆ ಇದೇ ವ್ಯವಸ್ಥೆ ಇದೆಯಾ? ಇಷ್ಟು ಮಂದಿ ಭೇಟಿ ಮಾಡ್ಬೋದಾ, ಅಥವಾ ದರ್ಶನ್ ಅವರಿಗೆ ವಿಶೇಷವಾಗಿ ಏನಾದ್ರು ಅನುಕೂಲ ಮಾಡಿಕೊಟ್ಟಿದ್ದಾರಾ? ಚರ್ಚೆ ನಡೀತಾ ಇದೆ.